ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕ್ರುಸ್ಕಲ್ ಅಲ್ಗಾರಿದಮ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ರುಸ್ಕಲ್ಸ್ ಅಂತ ಬಂದಾಗ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ, ಇದು ಒಂದು ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀಯಲ್ಲಿ ಟೆಕ್ನಿಕ್. ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಅಂದರೆ ನಾವು ಎಲ್ಲ ವರ್ಟಿಸಿಸ್ಗಳನ್ನೂ ಯೂಸ್ ಮಾಡಿಕೊಂಡು ಕಡಿಮೆ ಕಾಸ್ಟಲ್ಲಿ ಯಾವ ವರ್ಟಿಸಿಸ್ಗೆ ಹೋಗ್ಬೋದು ಅನ್ನೋದನ್ನು ನೋಡ್ತಾ ಹೋಗಬೇಕಾಗುತ್ತೆ. ಸೊ ಇದರಲ್ಲಿ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀಯಲ್ಲಿ ಮೇಜರಾಗಿ 2 ಟೆಕ್ನಿಕ್ಸ್ ಬರುತ್ತೆ. ಮೊದಲನೇದು ಕ್ರುಸ್ಕಲ್ಸ್ ಅಲ್ಗಾರಿದಮ್, ನೆಕ್ಸ್ಟ್ ಎರಡನೇದು ಪ್ರಿಮ್ಸ್ ಅಲ್ಗಾರಿದಮ್ ಅಂತ. ಸೊ ಪ್ರಿಮ್ಸ್ ಅಲ್ಗಾರಿದಮ್ನ ನಾನು ಡಿಸ್ಕಸ್ ಮಾಡಿದ್ದೀನಿ, ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇವಾಗ ನಾವೇನು ಮಾಡೋಣ, ಕ್ರುಸ್ಕಲ್ ಅಲ್ಗಾರಿದಮ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಸಿಂಪಲ್, ಸ್ಟಾರ್ಟಿಂಗ್ ಏನು ಮಾಡಬೇಕು ಅಂತಂದರೆ ಸ್ಟೆಪ್ ವೈಸ್ ನೋಡ್ತಾ ಹೋಗೋಣ. ಸ್ಟೆಪ್ 1, ಇಫ್ ಎನಿ ಸೆಲ್ಫ್ ಲೂಪ್ ಆರ್ ಪ್ಯಾರಲಲ್ edges, just remove them. ಫಾರ್ ಎಕ್ಸಾಂಪಲ್, ಈ ಎಗೆ ಏನಾದರೂ ಸೆಲ್ಫ್ ಲೂಪ್ 1 ಅಥವಾ 5, 10 ಇಂದು ಒಂದು ಸೆಲ್ಫ್ ಲೂಪ್ ಇದೆ ಅಂತ ಅಂದ್ಕೊಳ್ಳಿ. ಸೊ ನಾವೇನು ಮಾಡಬೇಕು, ಡೈರೆಕ್ಟಾಗಿ ಸುಮ್ಮನೆ ಆ ಸೆಲ್ಫ್ ಲೂಪ್ನ ತೆಗಿಬೇಕು. ನೆಕ್ಸ್ಟ್ ಈ 5ಗೆ ಏನಾದರೂ ಇನ್ನೊಂದು ಸೆಲ್ಫ್ ಲೂಪ್ ಆಗಿ 10 ಇದೆ ಅಂತ ಅಂದ್ಕೊಳ್ಳಿ. ಎರಡೂ ಕೂಡ, ಸೊ ಸೆಲ್ಫ್ ಲೂಪ್ ಅಂತೀನಿ, ಪ್ಯಾರಲಲ್ ಆಗಿ, ಇವೆರಡೂ ಕೂಡ ಪ್ಯಾರಲಲ್ ಆಗಿರೋದ್ರಿಂದ ನಾವೇನು ಮಾಡಬೇಕು ಅಂತಂದರೆ 10, 5 ಎರಡರಲ್ಲಿ ಒಂದು ಡಿಜಿಟ್ನ ತೆಗಿಬೇಕು. ಸೊ ನಾವಿಲ್ಲಿ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀನ ಮಾಡ್ತಾ ಇರೋದು. ಮಿನಿಮಮ್ ಅಂತ ಅಂದರೆ ಕಡಿಮೆ ವ್ಯಾಲ್ಯೂಲಿ ನಾವು ಟ್ರಾವರ್ಸ್ ಮಾಡೋಕ್ಕೆ. ಸೊ ನಾನೇನು ಮಾಡ್ತೀನಿ ಅಂತಂದರೆ 5ನ ಇಟ್ಕೊತೀನಿ, ಯಾಕಂದರೆ ಅದು 10ಗಿನ್ನ ಕಡಿಮೆ ಇರೋ ವ್ಯಾಲ್ಯೂ. ಸೊ ನಾನೇನು ಮಾಡ್ತೀನಿ, 10 ಇರುವಂತಹ ಎಡ್ಜನ್ನು ನಾನು ಎರೇಸ್ ಮಾಡ್ತಾ ಹೋಗ್ತೀನಿ. ಸೊ ನಮಗೆ ಕೊಟ್ಟಿರೋ ಕ್ವಶನಲ್ಲಿ ಇದರಲ್ಲಿ ಇಲ್ಲ, ಇನ್ನೊಂದು ಸೆಲ್ಫ್ ಲೂಪ್ ಮತ್ತು ಪ್ಯಾರಲಲ್ ಎಡ್ಜಸ್ನ ಕೊಟ್ಟಿರುವಂತಹ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗ್ಬೋದು. ಸೊ ಸಿಂಪಲ್ ಸ್ಟೆಪ್ಪಲ್ಲಿ ನೆಕ್ಸ್ಟ್ ಸಾಲ್ವ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಏನು ಅಂತ ಅಂದರೆ ಇಟ್ ಮಸ್ಟ್ ನಾಟ್ ಫಾರ್ಮ್ ಸೈಕಲ್ ಫಾರ್ಮೇಷನ್ ಆಗಬಾರ್ದು. ಅಂದರೆ ಫಾರ್ ಎಕ್ಸಾಂಪಲ್, ಈಗ ABC ಈ ಥರ ಟ್ರಯಾಂಗಲ್ ಇರ್ಬೋದು, ಸೊ ಕ್ಲೋಸಿಂಗ್ ಆಗ್ತಾ ಹೋಗಬಾರ್ದು. ಸೊ ಬಾಕ್ಸ್ ಇರ್ಬೋದು, ಸೊ ರೌಂಡ್, ಈ ಥರ ಸೈಕಲ್ ಫಾರ್ಮ್ ಆಗ್ತಾ ಹೋಗಬಾರ್ದು. ಸೊ ಎಲ್ಲಿ ಸ್ಟಾರ್ಟ್ ಆಗಿತ್ತು ಅಲ್ಲಿಗೆ ಬಂದು ನಿಲ್ತಾ ಹೋಗಬಾರ್ದು. ಸೊ ನಾವು ಇವಾಗ ಏನು ಮಾಡೋಣ, ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀನ ಬಿಡಿಸ್ತಾ ಹೋಗೋಣ. ಫಸ್ಟ್ ಸ್ಟಾರ್ಟಿಂಗ್ ನಾನು ಎನ ಸೋರ್ಸ್ ನೋಡ್ ಅಂತ ತೊಗೊತೀನಿ, ಅಂದರೆ ಸ್ಟಾರ್ಟಿಂಗ್ ನೋಡ್. ಸೊ ಎಯಿಂದ ಶುರು ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಎಯಿಂದ ಶುರು ಮಾಡಾದ್ಮೇಲೆ ಸೊ ನಾನೇನು ಮಾಡ್ತೀನಿ, ಎಯಿಂದ ಡೈರೆಕ್ಟ್ ಯಾವುದಕ್ಕೆ ಕನೆಕ್ಷನ್ ಇದೆ ಅಂತ ನೋಡ್ತಾ ಹೋಗ್ತೀನಿ. ಸೊ ಎಯಿಂದ ನನಗೆ ಸಿಗೆ ಕನೆಕ್ಷನ್ ಇದೆ, ಎಯಿಂದ ನನಗೆ ಎಫ್ಗೆ ಕನೆಕ್ಷನ್ ಇದೆ, ಸೊ ಎಯಿಂದ ನನಗೆ ಬಿಗೆ ಕನೆಕ್ಷನ್ ಇದೆ. ಸೊ ಎಯಿಂದ ಸಿಗೆ ಕಾಸ್ಟ್ ಎಷ್ಟು, ಎಯಿಂದ ಸಿಗೆ ಕಾಸ್ಟು 5. ನೆಕ್ಸ್ಟ್ ಎಯಿಂದ ಎಫ್ಗೆ 3, ಎಯಿಂದ ಬಿಗೆ 10. ಸೊ ನಾನು ಅವಾಗಲೇ ಹೇಳಿದ್ದೆ, ನಾವು ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದು ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ. ಸೊ ನಾನೇನು ಮಾಡ್ತೀನಿ, ಕಡಿಮೆ ಇರುವಂಥ ಎಡ್ಜ್ ವ್ಯಾಲ್ಯೂನ ಇಟ್ಕೊತೀನಿ, ಇನ್ನು ಉಳಿದಿರೋದನ್ನೆಲ್ಲ ತೆಗಿತೀನಿ. ಸೊ ಇದರಲ್ಲಿ 5, 3, 10ಅಲ್ಲಿ ಕಡಿಮೆ ಇರೋದು ಯಾವುದು, 3. ಸೊ ನಾನೇನು ಮಾಡ್ತೀನಿ, ಸಿ ಮತ್ತು ಬಿನ ಬರೆಯೋಕೆ ಹೋಗಲ್ಲ. ಸೊ ಎಯಿಂದ ಎಫ್ಗೆ ಬರ್ತೀನಿ. ನೆಕ್ಸ್ಟ್ ನನ್ನ ಪಾಯಿಂಟರ್ ಎಲ್ಲಿ ಬಂದು ನಿಂತ್ಕೊಂತು, ಎಯಿಂದ ಎಫ್ ಬಂದು ನಿಂತ್ಕೊಂತು. ಸೊ ಇವಾಗ ಏನು ಮಾಡಬೇಕು, ಎಫ್ಫಿಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು. ಸೊ ನಾನು ಮತ್ತೆ ಬ್ಯಾಕ್ ಎಗೆ ಹೋಗಂಗಿಲ್ಲ, ಆವಾಗ ಸೈಕಲ್ ಫಾರ್ಮೇಷನ್ ಆಗುತ್ತೆ. ಅದಕ್ಕೋಸ್ಕರ ನಾನು ಬ್ಯಾಕ್ ಎಗೆ ಹೋಗಂಗಿಲ್ಲ. ಸೊ ನಾನೇನು ಮಾಡ್ತೀನಿ, ಸಿಗೆ ಹೋಗ್ಬೋದು, ಡಿಗೆ ಹೋಗ್ಬೋದು, ನೆಕ್ಸ್ಟ್ ಬಿಗೆ ಹೋಗ್ಬೋದು. ಸೊ ಬಿಗೆ ವ್ಯಾಲ್ಯೂ ಎಷ್ಟು, 2, 2, 1. ಸೊ ನನಗೆ ಕಡಿಮೆ ಇರುವಂತಹ ವ್ಯಾಲ್ಯೂ ಯಾವುದು, 1. ಸೊ ನಾನೇನು ಮಾಡ್ತೀನಿ, ಇವೆರಡನ್ನ ತೆಗಿತೀನಿ, 1 ಇರುವಂತಹ ವ್ಯಾಲ್ಯೂನ ಇಟ್ಕೊತಾ ಹೋಗ್ತೀನಿ. ನೆಕ್ಸ್ಟ್ ಸಿಯಿಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು, ಸಿಯಿಂದ ನಾನು ಈಗ ಹೋಗ್ಬೋದು, ಸಿಯಿಂದ ಈಗ ಹೋಗ್ಬೋದು, ಸಿಯಿಂದ ಡಿಗೆ ಹೋಗ್ಬೋದು. ಸಿಯಿಂದ ಈಗ ಎಷ್ಟು ಕಾಸ್ಟು, 5. ಸಿಯಿಂದ ಡಿಗೆ ಎಷ್ಟು ಕಾಸ್ಟು, 2. ಸೊ ನಾನೇನು ಮಾಡ್ತೀನಿ, ಎರಡರಲ್ಲಿ ಯಾವುದನ್ನ ಇಟ್ಕೊತಾ ಹೋಗ್ತೀನಿ, ಕಡಿಮೆ ಕಾಸ್ಟ್ ಇರೋದನ್ನು ಇಟ್ಕೊತಾ ಹೋಗ್ತೀನಿ. ಸೊ ಎಷ್ಟು ಕಾಸ್ಟ್ ಕಡಿಮೆ ಇರುವಂಥದ್ದು, 2. ಸೊ ನಾನೇನು ಮಾಡ್ತೀನಿ, ಈನ ತೆಗೆದುಬಿಡ್ತೀನಿ. ಈನ ತೆಗೆದುಬಿಟ್ಟು ಇದನ್ನು ಮಾತ್ರ ಇಟ್ಕೊತಾ ಹೋಗ್ತೀನಿ. ನೆಕ್ಸ್ಟ್ ಇನ್ನು ನನಗೆ ಯಾವ್ಯಾವ ವರ್ಟಿಸಸ್ ಉಳಿದು, ಇ ಉಳಿತು, ನೆಕ್ಸ್ಟ್ ಬಿ ಉಳಿತು. ಸೊ ನಾನು ಫಸ್ಟ್ ನೋಡ್ತೀನಿ ಈಗೆ ನಾನು ಎಲ್ಲಿಂದ ಬರ್ಬೋದು, ಇಯಿಂದ ನಾನು ಒಂದು ಡಿಯಿಂದ ಬರ್ಬೋದು, ಅಥವಾ ನಾನು ಈ ಸಿಯಿಂದ ಬರ್ಬೋದು. ಸೊ ಎರಡರಿಂದನೂ ಬರೋಂಗಿಲ್ಲ, ಎರಡರಿಂದ ಬಂದರೆ ಸೈಕಲ್ ಫಾರ್ಮೇಷನ್ ಆಗುತ್ತೆ. ಸೊ ಹೀಗೆ ನಾನು ಸಿಯಿಂದ 5ನ ಯೂಸ್ ಮಾಡ್ಕೊಂಡು ಬರ್ಬೋದು, ನೆಕ್ಸ್ಟ್ ಡಿಯಿಂದ ನಾನು ಹೀಗೆ 6ನ ಯೂಸ್ ಮಾಡ್ಕೊಂಡು ಬರ್ಬೋದು. ಸೊ ಮಿನಿಮಮ್ ಇರೋದು ಯಾವುದು, 5. ಸೊ ನಾನೇನು ಮಾಡ್ತೀನಿ, 6 ಇರೋ ಎಡ್ಜನ್ನ ತೆಗಿತೀನಿ. ಸೊ ನಾನೇನು ಮಾಡ್ತೀನಿ,
ಸಿ ಇಂದ 5 ಯೂಸ್ ಮಾಡ್ಕೊಂಡು ಈಗ ಬರ್ತೀನಿ, ಸಿ ಇಂದ ಡಿಗೆ 2 ಯೂಸ್ ಮಾಡ್ಕೊಂಡು ಬರ್ತೀನಿ. ನೆಕ್ಸ್ಟ್ ಬಿಗೆ ನಾನು ಎಲ್ಲೆಲ್ಲಿಂದ ಬರ್ಬೋದು, ಬಿಗೆ ನಾನು ಎ ಇಂದ ಬರ್ಬೋದು ಅಥವಾ ಬಿಗೆ ನಾನು ಎಫ್ ಇಂದ ಬರ್ಬೋದು. ಬಿಯಿಂದ ಎ ಇಂದ ಬಿಗೆ ಎಷ್ಟು ಕಾಸ್ಟು 10. ನೆಕ್ಸ್ಟ್ ಎಫ್ ಇಂದ ಬಿಗೆ ಕಾಸ್ಟ್ ಎಷ್ಟು 2. ಸೊ ನಾನೇನು ಮಾಡ್ತೀನಿ, ಕಡಿಮೆ ಇರುವಂಥ 2 ವ್ಯಾಲ್ಯೂನ ಇಟ್ಕೊಂಡು 10ನ ಎಡ್ಜನ್ನ ತೆಗಿತೀನಿ. ಸೊ ಇದು ನಮಗೆ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಆಯಿತಾ ಬಂತು. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಇನ್ನು ಉಳಿದಿರುವಂಥ ವೀಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು.